ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಕರ್ಣ ಸೀರಿಯಲ್ ಯಾವಾಗ ಬರುತ್ತೆ ಮೇಡಮ್, ಯಾವಾಗ ಬರುತ್ತೆ, ಅತಿ ಶೀಘ್ರದಲ್ಲಿ ಅಂತ ಹೇಳ್ತಾ ಇದ್ದೀರಾ, ಬಟ್ ಯಾವಾಗ ಅಂತ ನಮಗೆ ಇನ್ನೂ ಕೂಡ ಹೇಳಿಲ್ಲ. ಯಾಕೆ ಕರ್ಣ ಸೀರಿಯಲ್ ಇಷ್ಟೊಂದು ತಡ ಆಗ್ತಾ ಇದೆ ಅನ್ನೋದಕ್ಕೆ ನಾನಿವತ್ತು ಆನ್ಸರ್ ಕೊಡೋಕ್ಕೆ ಬರ್ತಾ ಇದ್ದೀನಿ. ಫಸ್ಟ್ನೇದಾಗಿ ಕನ್ನಡ ಸೀರಿಯಲ್ಲು ಜಸ್ಟ್ ಪ್ರೋಮೋದಲ್ಲೇ ಇಷ್ಟೊಂದು ತಿಂದಾಗ್ತಾ ಇದೆ. ಕನ್ನಡ ಸೀರಿಯಲ್ ಇನ್ನು ರಿಲೀಸ್ ಆದರೆ ಎಷ್ಟು ಜನ ಇಷ್ಟಪಡ್ತಾರೋ, ಅಥವಾ ಪ್ರೋಮೋಗೆ ಮಾತ್ರ ಫಿದಾ ಆಗ್ಬಿಟ್ಟು ಸೀರಿಯಲ್ ನೋಡೋದನ್ನ ಬಿಟ್ಬಿಡ್ತಾರ ಅಂತ ಹೇಳಿ ಕೆಲವರು ಕಮೆಂಟ್ಸ್ಗಳು ಹಾಕ್ತಾ ಇದ್ದೀರಾ. ಹೇಳೋದೊಂದೇನೆ, ಏನು ಗೊತ್ತಾ, ಈ ಒಂದು ಸೀರಿಯಲ್ ನೋಡೋ ಅಂಥ ವರ್ಗನೇ ಬೇರೆ ಇದೆ. ಈ ಒಂದು ಬಿಗ್ ಬಾಸ್ ನೋಡೋ ಅಂತ ಒಂದು ಫ್ಯಾಮಿಲಿ ಏನಿದೆ, ಆ ಒಂದು ಫ್ಯಾಮಿಲಿನೇ ಬೇರೆ ಇದ್ರೆ, ಈ ಸೀರಿಯಲ್ ನೋಡೋರು ಕೂಡ ತುಂಬ ಜನ ಮಹಿಳೆಯರ ಜೊತೆಗೆ ವಯಸ್ಸಾದವ್ರು ಇದ್ದಾರೆ. ಹಾಗೆ ಮನೇಲಿ ವರ್ಕ್ ಮಾಡೋರು ಅಷ್ಟೇ, ಆ ಟೈಮಿಗೆ ಬಂದು ಆ ಸೀರಿಯಲ್ನ ನೋಡದೇ ಇದ್ರೆ ಅವ್ರಿಗೆ ಸಮಾಧಾನನೇ ಆಗಲ್ಲ. ಆ ರೀತಿ ಇರೋವಂಥವ್ರು ಸಾಕಷ್ಟು ಜನ ಇದ್ದಾರೆ ಆಯ್ತಾ. ಸೊ ಹಾಗಾಗಿ ಯಾವ್ದಾದ್ರು ಒಳ್ಳೆ ಸೀರಿಯಲ್ ಬಂತು ಅಂತಂದ್ರೆ ಜನ ತುಂಬಾ ಇಷ್ಟಪಟ್ಟು ನೋಡೋವಂಥವ್ರು ಸಾಕಷ್ಟು ಜನ, ಸೀರಿಯಲ್ನ ನೋಡೋವಂಥ ಇಷ್ಟಪಡೋವಂಥ ಸುಮಾರಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ನಿಜವಾಗ್ಲೂ ಕೂಡ ಈ ಒಂದು ಕನ್ನಡ ಸೀರಿಯಲ್ ನೋಡೋರಿಗೆ ಬೆಸ್ಟ್ ಸೀರಿಯಲ್ ಅಂತ ಹೇಳ್ತೀನಿ. ಅಷ್ಟೇನೆ ಹೇಳ್ಬೇಕಂದ್ರೆ ಈ ಒಂದು ಕತೆ ಏನಿದೆ, ಆ ಕತೆ ತುಂಬಾ ಚೆನ್ನಾಗಿ ಹೆಣ್ದಿದ್ದಾರೆ ಅಂತಾನೆ ಹೇಳ್ಬೋದು. ನಮ್ಮ ಶ್ರುತಿ ಮೇಡಮ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇರೋದು. ಶ್ರುತಿ ಮೇಡಮ್ ಜೊತೆ ನಮ್ಮ ನಿಧಿ ನಿತ್ಯ ಏನು ಕನ್ನಡ ಸೀರಿಯಲ್ನ ಹೀರೋಯಿನ್ಸ್ಗಳಿದ್ದಾರೆ, ಅವರು ಶ್ರುತಿ ಮೇಡಮ್ ಜೊತೆ ಫೋಟೋ ತೆಗೆದುಬಿಟ್ಟು ಇನ್ಸ್ಟಾದಲ್ಲಿ ಒಂದು ಸ್ಟೋರಿನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಶ್ರುತಿ ಮೇಡಮ್ ಜೊತೆ ಆ ನಿಧಿ ನಿತ್ಯ ಹೀರೋಯಿನ್ಸ್ಗಳು ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ನಾಗಿನಿ ಸೀರಿಯಲಲ್ಲಿ ತುಂಬಾ ಫೇಮಸ್ ಆಗಿದ್ದು ನಮ್ಮ ನಮ್ರತಾ ಗೌಡ. ಆದರೆ ಗೀತಾ ಸೀರಿಯಲಲ್ಲಿ ತುಂಬಾ ವೈರಲ್ ಆದಂತಹ ನಮ್ಮ ಭವ್ಯಗೌಡ ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ಟ್ಯಾಲೆಂಟೆಡ್ ಹುಡುಗಿಯರನ್ನ, ಅದರಲ್ಲೂ ಕೂಡ ತುಂಬಾ ಟ್ರೆಂಡಿಂಗ್ ಇರುವಂತಹ ಹುಡುಗಿಯರನ್ನ ತಗೊಂಡು ಮಾಡ್ತಾ ಇರೋವಂಥದ್ದು ಈ ಸೀರಿಯಲ್ನ. ಮತ್ತೆ ಕನ್ನಡ ಧಾರಾವಾಹಿಲಿರುವಂತಹ ಹೀರೋ ಮೇಯ್ನ್ ಅಲ್ವಾ, ಕನ್ನಡ ಸೀರಿಯಲ್ನ ಹೀರೋ ಬಂದ್ಬಿಟ್ಟು ಕನ್ನಡತಿ ಸೀರಿಯಲ್ನ ಹೀರೋ ಆಗಿರ್ತಾರೆ. ಇವ್ರನ್ನ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಈ ಸೀರಿಯಲಲ್ಲಿ. ಒಂಥರ ನ್ಯಾಚುರಲ್ ಆ್ಯಕ್ಟಿಂಗ್ ಅಂತಲೇ ಹೇಳ್ಬೋದು. ಅದಕ್ಕೆ ತುಂಬಾ ಹ್ಯಾಂಡ್ಸಮ್ ಗಾಯ್, ಎಲ್ಲ ಹುಡುಗಿರಿಗೆ ಇಷ್ಟ ಆಗುವಂಥದ್ದು, ಆಂಟೀಸ್ಗಳಿಗೆ ಇಷ್ಟ ಆಗುವಂಥ ಹುಡುಗ, ಅಂಕಲ್ಸ್ಗಳಿಗೆ ಇಷ್ಟ ಆಗುವಂಥ ಹುಡುಗ. ತುಂಬಾ ಸರಳವಾಗಿದ್ರು ಕೂಡ ಅವ್ರ ಮಾತು ಏನು ನ್ಯಾಚುರಲ್ ಆಗಿ ಬರ್ತಾ ಇದೆ ಅಂತ ಅನ್ಸುತ್ತೆ. ಏನೋ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆಲ್ಲೂ ಕೂಡ ಕಾಣಿಸೋದಿಲ್ಲ. ಸೊ ಹಾಗಾಗಿ ನಮಗೆ ತುಂಬಾ ಇಷ್ಟ ಆಗ್ತಾರೆ. ಈ ಮೂರು ಜನದ್ದೇ ಒಂದು ಕತೆ ಇರೋವಂಥದ್ದು. ಸೊ ಹಂಗಾಗಿ ಈ ಮೂರು ಜನನು ಕೂಡ ಪ್ರೊಡ್ಯೂಸರು ಸಖತ್ತಾಗಿ ಪ್ಲ್ಯಾನ್ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಈ ಮೂರು ಜನನ ಆಯ್ಕೆ ಮಾಡಿರ್ತಾರೆ. ಸೊ ಹಾಗಾಗಿ ಈ ಭವ್ಯ ಗೌಡ ಆಗಿರ್ಬೋದು, ಮತ್ತು ನಮ್ಮ ನಮ್ರತಾ ಗೌಡ ಆಗಿರ್ಬೋದು, ನಮ್ಮ ಕಿರಣ್ ರಾಜ್ ಆಗಿರ್ಬೋದು, ಈ ಮೂರು ಜನನು ಕೂಡ ಈ ಪಾತ್ರಕ್ಕೆ ಬಹಳಷ್ಟು ಸೂಟ್ ಆಗ್ತಾರೆ ಮತ್ತು ಜನಮನ್ನಣೆಯನ್ನು ಪಡಿತಾರೆ. ಇನ್ನು ನಮ್ಮ ರಾಜ್ ಕಾ ಬೇಟಾ ಸೀರಿಯಲ್, ಹಿಂದಿ ಸೀರಿಯಲು ಫ್ಲಾಪ್ ಆಗಿದೆ. ಬಟ್ ಈ ಸೀರಿಯಲ್ ಕೂಡ ಫ್ಲಾಪ್ ಆಗುತ್ತೆ. ನಮ್ಮ ಭವ್ಯ ಗೌಡ ಇರೋದ್ರಿಂದ ಫ್ಲಾಪ್ ಆಗುತ್ತೆ ಅಂತ ಕೆಲವರು ಹೇಳ್ತಾ ಇರ್ತೀರಾ. ಸೊ ನೀವು ಅರ್ಥ ಮಾಡ್ಕೊಡಿ, ಭವ್ಯ ಗೌಡ ಇರೋದ್ರಿಂದನೇ ಈ ಸೀರಿಯಲ್ ಹಿಟ್ ಆಗೋದು ಖಂಡಿತ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ಭವ್ಯ ಗೌಡ ಅವ್ರಿಗೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸ್ಪೆಷಲ್ ಟ್ರೀಟೇ ನಡೀತು ಅಂತ ಕೆಲವೊಮ್ಮೆ ನಾನು ಹೇಳಿದ್ದೀನಿ. ಸ್ಪೆಷಲ್ ಟ್ರೀಟೇ ನಡೀತು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿದ್ದೀನಿ. ಸೊ ಯಾಕೆ ಅಂದರೆ ಭವ್ಯ ಗೌಡ ಅವ್ರನ್ನ ಒಳ್ಳೇದಾಗಲಿ ನೆಗೆಟಿವ್ ಆಗಲಿ ಟ್ರೋಲ್ ಮಾಡೋರು ಇದ್ದೇ ಇರ್ತಾರೆ ಆಯ್ತಾ. ಈ ಕನ್ನಡ ಸೀರಿಯಲ್ಲು ಬರೀ ಪ್ರೋಮೋದಲ್ಲೇ ಟ್ರೋಲ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಅದು ಒಳ್ಳೇದಾಗಲಿ ಅಥವಾ ಕೆಟ್ಟದಾಗಲಿ ಟ್ರೋಲ್ ಮಾಡಿದ್ರೆ ಯಾರಿಗೆ ಹೇಳಿ ಜಾಸ್ತಿ ಪ್ರಚಾರ ಸಿಕ್ಕೋದು ಅಥವಾ ಪ್ರಮೋಷನ್ ಸಿಕ್ಕೋದು? ಭವ್ಯ ಗೌಡ ಅವ್ರಿಗೆ ಸಿಗುತ್ತೆ, ಕನ್ನಡ ಸೀರಿಯಲ್ಗೆ ಸಿಗುತ್ತೆ. ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಯಾವುದೇ ಟ್ರೋಲ್ಸ್ಗಳೇನೋ ನೆಗೆಟಿವ್ ಮಾಡ್ತಾ ಇದ್ದೀನಿ ಮಾತ್ರಕ್ಕೆ ಅವ್ರು ಕೆಳಗೆ ಹೋಗ್ತಾರೆ ಅಂತಲ್ಲ, ಇನ್ನೂ ಮೇಕ್ ಹೋಗ್ತಾರೆ. ಅವ್ರನ್ನ ನೀವು ಎಷ್ಟು ನೆಗೆಟಿವ್ ಮಾಡ್ತೀರೋ, ಎಷ್ಟು ನೆಗೆಟಿವ್ ಟ್ರೋಲ್ಸ್ಗಳನ್ನ ಮಾಡ್ತೀರೋ ಅಷ್ಟೇ ಅವ್ರು ಇನ್ನೂ ಮೇಲ್ಕೆ ಹೋಗ್ತಾ ಇರ್ತಾರೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಸೋಲಂತೂ ಸಿಕ್ಕೋದಿಲ್ಲ ಈ ಧಾರಾವಾಹಿಗೆ ಅಂತ ಹೇಳ್ತೀನಿ. ಸೊ ನೀವು ಅರ್ಥ ಮಾಡ್ಕೋಬೇಕು ಎಷ್ಟು ಹಿಟ್ನ ಪಡ್ಕೊಂಡಿದೆ ಗೀತಾ ಸೀರಿಯಲ್ ಅಂತಂದರೆ, ಗೀತಾ ಸೀರಿಯಲಲ್ಲಿ ಈ ಧನುಷ್ ಮತ್ತು ನಮ್ಮ ಭವ್ಯ ಗೌಡವ್ರನ್ನ ಟ್ರೋಲ್ಸ್ಗಳನ್ನ ಜಾಸ್ತಿ ಮಾಡ್ತಾ ಹೋದು. ಅದರಲ್ಲೂ ನೆಗೆಟಿವ್ ಟ್ರೋಲ್ಸ್ಗಳಿರ್ಬೋದು, ಪಾಸಿಟಿವ್ ಟ್ರೋಲ್ಸ್ಗಳಿರ್ಬೋದು. ಬಟ್ ಗೀತಾ ಸೀರಿಯಲ್ ಹಿಟ್ ಆಗಿದೆ ಇದೇ ಕಾರಣಕ್ಕೋಸ್ಕರನೇ ಹಿಟ್ ಆಯಿತು. ಅದ್ರಲ್ಲಿ ಭವ್ಯ ಗೌಡ ಇದ್ರಂದ್ರೆ 2 ವರ್ಷ ಅದನ್ನ ಸೀರಿಯಲ್ನ ನಡೆಸ್ತಾರೆ ಅಂತಂದರೆ, ಒಂದು ಹೀರೋಯಿನ್ನ ಇಟ್ಕೊಂಡು ಇಷ್ಟು ಒಂದು ಸೀರಿಯಲ್ ನಡೆಯುತ್ತೆ ಅಂತಂದರೆ ಅರ್ಥ ಮಾಡ್ಕೋಬೇಕು. ಗೀತಾ ಅನ್ನೋ ಒಂದು ಹೆಸರಿಗೆ ಇಟ್ಕೊಂಡು ಅದ್ರ ಏನು ಒಂದು ಹೀರೋಯಿನ್ಸ್ ಮುಖಾಂತರನೇ ಹೀರೋಯಿನ್ ಓರಿಯೆಂಟೆಡ್ ಸೀರಿಯಲ್, ಅದು ಅಷ್ಟು ಹಿಟ್ ಆದಂತಹ ಸೀರಿಯಲ್ಲು. ಹಾಗೆ ನಮ್ರತಾ ಗೌಡ ಅಂತ ಬಂದಾಗ ನಮ್ರತಾ ಗೌಡ ಅವ್ರಿಗೆ ಬಿಗ್ ಬಾಸ್ ಮನೇಲಿ ಎಷ್ಟು ನೆಗೆಟಿವ್ ಸಿಕ್ತು, ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದು ಚಮಚ ಅಂತ ಸಿಕ್ತು, ಎಷ್ಟೇ ನೆಗೆಟಿವ್ ಟ್ರೋಲ್ಸ್ ಸಿಕ್ತು. ಅಂದರೆ ಕಾರ್ತಿಕ್ ಜೊತೆ ಒಂದು ಜೋಡಿಯಾಗಿ ಆಟ ಆಡಿದ್ದಕ್ಕೆ ಅವ್ರಿಗೆ ನೆಗೆಟಿವ್, ಹಾಗೆ ಒಂದು ಗುಂಪೆ ಇದೆ, ಅವ್ರ ಚಮಚ ಇವ್ ಚಮಚ ಅಂತೆಲ್ಲ ನೆಗೆಟಿವ್ ಸಿಕ್ತು ಬಿಗ್ ಬಾಸ್ ಮನೆಯಲ್ಲಿ. ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ತುಂಬಾ ಟ್ರೆಂಡಿಂಗಲ್ಲಿದ್ದಾರೆ. ಅವ್ರು ಏನೇ ಒಂದು ಸಾರಿ ಹಾಕಲಿ ಆಯಿತಾ, ಒಂದು ಡ್ರೆಸ್ ಹಾಕಲಿ,
ಅದನ್ನ ಜನ ಇಮಿಟೇಟ್ ಮಾಡಿದ್ದಾರೆ. ನಮ್ರತಾ ಗೌಡ ಸ್ಯಾರಿ ಅಂತಾನೆ ಎಷ್ಟೋ ಫೇಮಸ್ ಆಗಿದ್ದಾರೆ. ಹಾಗೆ ನಮ್ರತಾ ಗೌಡ ಅವರು ಹೊರಗಡೆ ಬಂದ್ಮೇಲೆ, ಕಾರ್ತಿಕ್ ಅವರು ಬಂದ್ಮೇಲೆ ಅವರಿಬ್ರು ಸೇರ್ಕೊಂಡು ಒಂದು ಜುವೆಲ್ಸ್ದು ಒಂದು ಪ್ರಮೋಷನ್ ಕೂಡ ಮಾಡ್ತಾರೆ. ಅದು ಎಷ್ಟು ವೈರಲ್ ಆಯಿತು ಅಂತಂದರೆ ಅಷ್ಟು ವೈರಲ್ ಆಯಿತು. ನಮ್ಮ ನಮ್ರತಾ ಗೌಡ ಸುಮ್ಮನೆ ಕೂರೋಂತಹ ಹುಡುಗಿನೂ ಅಲ್ಲ. ಏನೇನಾದ್ರೂ ಯೂಟ್ಯೂಬ್ ಚಾನಲ್ ಇರ್ಬೋದು, ಪ್ರಮೋಷನ್ಸ್ಗಳಿರ್ಬೋದು, ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ಅಷ್ಟು ಆ್ಯಕ್ಟಿವ್ ಆಗಿರುವಂತಹ ಹುಡುಗಿ. ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ತುಂಬಾ ಆ್ಯಕ್ಟಿವ್ ಆಗಿರುವಂಥ ಹುಡುಗಿ. ರೀಲ್ಸ್ಗಳಾಗಿರ್ಬೋದು, ಒಂದು ಕೆಲಸ ಅಂತ ಬಂದಾಗ ತುಂಬಾ ಅಚ್ಚುಕಟ್ಟಾಗಿ ಮಾಡುವಂಥ ಒಂದು ಡ್ಯಾನ್ಸಿಂಗ್ ಕಲೆ ಇರ್ಬೋದು, ಆ್ಯಕ್ಟಿಂಗ್ ಅಂತ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡುವಂತಹ ವ್ಯಕ್ತಿ. ಸೊ ಒಳ್ಳೆ ಸೀರಿಯಲ್ ಸಿಕ್ಕಿದೆ, ಇಬ್ರಿಗೂ ಕೂಡ ಒಂದು ಒಳ್ಳೆ ಸೀರಿಯಲ್ ಸಿಕ್ಕಿದೆ. ಸೂಪರಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಸೊ ಹಾಗಾಗಿ ನಮ್ಮನ್ನು ಮನರಂಜಿಸೋದಕ್ಕೆ ಇನ್ನೇನು ಈ ತಿಂಗಳು ಎಂಡಿಂಗಲ್ಲಿ ಬರುತ್ತೆ. ಮೇ 30 ಅಥವಾ 25 ಬರ್ಬೋದು ಅನ್ನೋದು. ಮೇ 25ಇಂದನೇ ಸ್ಟಾರ್ಟ್ ಆಗ್ಬೋದು, ಅಥವಾ ಮೇ 30ಇಂದನೂ ಕೂಡ ಎಂಡಿಂಗಲ್ಲಿ, ಈ ವೀಕಲ್ಲಿ ಎಂಡಿಂಗು ಅಥವಾ ಸ್ಟಾರ್ಟಿಂಗ್ ಅಂದರೆ ಜೂನ್ ಫಸ್ಟ್ ವೀಕಲ್ಲಿ ಬರ್ಬೋದು ಅನ್ನೋದು ಗೊತ್ತಾಗ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ ಸೀರಿಯಲ್ ಅಂತ ಹೇಳ್ತೀನಿ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂಥ ಒಂದು ಎಮೋಷ್ನಲ್ ಆಗಿರುವಂಥ ಒಂದು ಸೀರಿಯಲ್ ಅಂತ ಹೇಳ್ತೀನಿ. ಇದರಲ್ಲಿ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಮತ್ತು ಇಲ್ಲಿ ಅಕ್ಕ ತಂಗಿ ಸೆಂಟಿಮೆಂಟ್ನ ನೋಡ್ಬೋದು, ಮತ್ತು ಲವ್ ಸೀನ್ ನೋಡ್ಬೋದು, ಮತ್ತು ಅಕ್ಕನಿಗೋಸ್ಕರ ತಂಗಿ ಥರ ಪ್ರೀತಿನ ಹೇಗೆ ತ್ಯಾಗ ಮಾಡ್ತಾಳೆ ಅನ್ನೋದು ಕೂಡ ನೋಡ್ಬೋದು. ಇಲ್ಲಿ ಎಲ್ಲ ಥರದ ಒಂದು ಸೆಂಟಿಮೆಂಟ್ಗಳಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಮಗೆ ಲವ್ ಸೀನ್ ಬೇಕಾ, ಲವ್ ಸೀನ್ ಸಿಗುತ್ತೆ. ಭವ್ಯಗೌಡ ಮತ್ತು ನಮ್ಮ ಕಿರಣ್ ರಾಜ್ರವರ ಒಂದು ಪ್ರೋಮೋ ಏನಿದೆ, ಲವ್ ಸೀನ್ ಪ್ರೋಮೋ ಸಖತ್ ಇಷ್ಟ ಆಯಿತು. ಜೋಡಿಯಾಗಿ ಸಖತ್ ಇಷ್ಟಪಟ್ಟರು. ಕಿರಣ್ ಭವ್ಯಗೌಡ ಅಂತಾನೆ ಸುಮಾರು ಪ್ಯಾನ್ ಪೇಜಸ್ ಉಟ್ಕೊಂಡಿದೆ ಅಂತಾನೆ ಅಂದ್ಕೊಂಡ್ರೆ, ಇನ್ನು ಕನ್ನಡ ಸೀರಿಯಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಇಷ್ಟೊಂದು ಪ್ಯಾನ್ ಪೇಜಸ್ ಉಟ್ಕೊಂಡಿದೆ ಅಂದರೆ, ಕನ್ನಡ ಸೀರಿಯಲ್ ಸ್ಟಾರ್ಟ್ ಆದಮೇಲೆ ಎಷ್ಟು ಜನ ಇಷ್ಟಪಡ್ತಾರೆ, ಎಷ್ಟು ಜನ ನೋಡ್ತಾರೆ, ಇನ್ನು TRP ಎಷ್ಟು ಬರುತ್ತೆ ಅಂತ ನನ್ನ ಕೇಳೋದ್ರೆ ನಿಜವಾಗ್ಲೂ ಸಾಕಾದಾಗಿ ಪ್ರೋಮೋ ವರ್ಕ್ ಆಗಿದೆ. ಸೊ ಹಾಗಾಗಿ TRP ಹೈ ಲೆವೆಲಲ್ಲೇ ಸಿಗುತ್ತೆ. ಅದರಲ್ಲೂ ಕೂಡ ನಮ್ಮ ಶ್ರುತಿ ಮೇಡಮ್ ಅಂತ ಬಂದಾಗ ಅವರ ಗಂಡ ಹಾಗೆ ಇವರು ಇಬ್ಬರೂ ಕೂಡ, ಗಂಡ ಹೆಂಡತಿ ಇಬ್ಬರೂ ಕೂಡ ಚೀಸ ಸಾವಿತ್ರಿ ಇರ್ಬೋದು, ಪುನರ್ವಿವಾಹ ಇರ್ಬೋದು, ಸುಮಾರಷ್ಟು ಸೀರಿಯಲ್ಸ್ಗಳನ್ನ ಮಾಡಿದ್ದಾರೆ. ಆ ಸೀರಿಯಲ್ಗಳು ಕೂಡ ತುಂಬಾ ಹಿಟ್ ಸೀರಿಯಲ್ಲು. ಹಾಗೆ ಹೊಸ ಪ್ರತಿಭೆಗಳಿಗೆ ಅವರು ಅವಕಾಶ ಕೊಡ್ತಾರೆ. ನಮ್ಮ ಶ್ರುತಿ ಮೇಡಮ್ ಆಗಿರ್ಬೋದು, ಅವರ ಹಸ್ಬೆಂಡ್ ಇರ್ಬೋದು, ನಿರ್ದೇಶನ ಜೊತೆಗೆ ನಿರೂಪಣೆ ಏನು ಪ್ರೊಡ್ಯೂಸರ್ ಮಾಡೋದ್ರ ಜೊತೆಗೆ ಒಂದು ನಿರ್ದೇಶನ ಕೂಡ ಮಾಡುವಂತಹ ಒಂದು ಕೆಲಸನ ಇಬ್ಬರೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಒಂಥರ ಹೇಳ್ತಾರಲ್ವಾ, ಒಂದು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಒಂದು ಬಡವ್ರ ಮಕ್ಕಳು ಬೆಳೆಯೋಕ್ಕೆ ಅವಕಾಶ ಕೊಡುವಂತಹ ಒಂದು ಇಬ್ಬರು ವ್ಯಕ್ತಿಗಳು ನನಗೆ ಬಹಳಷ್ಟು ಇಷ್ಟ ಆಗ್ತಾರೆ. ನಾನು ಚೀಸವ್ ಸಾವಿತ್ರಿನ ಅವಾಗಿಂದನೂ ಕೂಡ ಅವ್ರನ್ನ ನಾನು ಫಾಲೋ ಮಾಡ್ತಾ ಬಂದಿದ್ದೀನಿ. ಶ್ರುತಿ ಮೇಡಮ್ ಆಗಿರ್ಬೋದು, ಅವರ ಹಸ್ಬೆಂಡ್ ಆಗಿರ್ಬೋದು. ತುಂಬಾ ದರ್ಶನ್ ಅವರ ಫ್ಯಾನ್, ಅದರಲ್ಲೂ ಕೂಡ ದರ್ಶನ್ ಅವರ ಫ್ಯಾನು ಶ್ರುತಿ ಮೇಡಮು. ಬಡವ್ರ ಮಕ್ಕಳಿಗೆ ಬೆಳೀಲಿ ಅಥವಾ ಒಂದು ಚಿಕ್ಕ ಚಿಕ್ಕ ಪ್ರತಿಭೆಗಳು ಮುಂದೆ ಬರಲಿ, ಅವರಲ್ಲಿ ಒಂದು ಪ್ರತಿಭೆನ ಹೊರ ಹಾಕುವಂಥ ಪ್ರಯತ್ನ ಮಾಡ್ತಾರೆ. ಸೊ ಹಾಗಾಗಿ ಈ ಸೀರಿಯಲ್ ಭಾಳಷ್ಟು ಇಷ್ಟಾಗುತ್ತೆ. ತುಂಬಾ ಒಳ್ಳೆ ಸೀರಿಯಲು. ಎಲ್ಲರೂ ಕೂಡ ಕುತ್ಕೊಂಡು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಒಂದು ಸೀರಿಯಲ್ ಆದಷ್ಟು ಬೇಗ ಬರುತ್ತೆ. ಇನ್ನು ಥರ್ಡ್ ಪ್ರೊಮೋ ನಮ್ಮ ನಮ್ರತಾ ಗೌಡ ಅವ್ರಿಗೋಸ್ಕರನೇ ಮಾಡಿರೋಂಥ ಪ್ರೊಮೋ ಹಂಗೆ ಬರದಲ್ಲಿ ಸಾಗ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಬರದಿಂದ ಸಾಗ್ತಾ ಇದೆ ಈ ಒಂದು ಸೀರಿಯಲ್ ಶೂಟಿಂಗು. ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ನಮ್ರತಾ ಗೌಡ ಅವರಾಗೆ ಭವ್ಯಗೌಡ ಅವರು ಒಂದು ಕಾಂಬಿನೇಷನ್ ಇರ್ಬೋದು, ಅಕ್ಕ ತಂಗಿ ಸೆಂಟಿಮೆಂಟ್ ಇರ್ಬೋದು, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಹಾಗೆ ಕೆಲವರು ನಮಗೆ ನಮ್ರತಾ ಗೌಡ ಹೀರೋಯಿನ್ ಆಗಬೇಕು, ಇವ್ರು ಹೀರೋಯಿನ್ ಅಲ್ಲ, ಯಾರು ಹೀರೋಯಿನ್ ಆಗ್ತಾರೋ ಏನಿರೋ ಹೀರೋ ಆಗ್ತಾರೋ ಹೀರೋಯಿನ್ ಆಗ್ತಾರೋ ಏನು ನಮ್ಗೆ ಅದನ್ನೆಲ್ಲ ತಲೆಯಿಂದ ತೆಗೆದಾಕಿ. ಬಟ್ ಸೀರಿಯಲ್ ಕಂಟೆಂಟ್ ಚೆನ್ನಾಗಿದೆ, ಆ ಸೀರಿಯಲ್ ಒಂದು ಕತೆ ಚೆನ್ನಾಗಿದೆ. ಆ ಕತೆಗೆ ನಾವು ಪ್ರೋತ್ಸಾಹಿಸೋಣ ಅಂತ ಹೇಳ್ತೀನಿ. ಕತೆ ಅಂತೂ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಸೀರಿಯಲ್. ಹಾಗೆ ನಮ್ಮ ಭವ್ಯಗೌಡ ಆಗಿರ್ಬೋದು, ನಮ್ರತಾ ಗೌಡ ಆಗಿರ್ಬೋದು, ನಮ್ಮ ಕಿರಣ್ ರಾಜರು ಆಗಿರ್ಬೋದು, ಹಾಗೆ ಶ್ರುತಿ ಮೇಡಮ್ ಆಗಿರ್ಬೋದು, ಇವರೆಲ್ಲರ ಒಂದು ಕೆಲಸದಿಂದ ಒಗ್ಗೂಡಿಕೊಂಡು ಮಾಡಿರೋವಂಥ ಒಂದು ಸೀರಿಯಲ್ ತುಂಬಾ ಚೆನ್ನಾಗಿ ಬರುತ್ತೆ. ಇವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತೀನಿ. ಯಾರೆಲ್ಲ ಕನ್ನಡ ಸೀರಿಯಲ್ಗೆ ವೆಯ್ಟ್ ಮಾಡ್ತಾ ಇದ್ರಾ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಕನ್ನಡ ಸೀರಿಯಲ್ ಆಗಿರ್ಬೋದು, ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಗಳನ್ನ ನಾನು ನನ್ನ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ. ಹಾಗೆ ನನ್ನ ಇನ್ನೊಂದು ಚಾನಲ್ ಇದೆ, ರಂಜು ಕುಕಿಂಗ್ಸ್ ಅಂತೇಳಿ. ನಾನು ಲಿಂಕ್ ಕೂಡ ನಾನು ಒಂದು ಪೋಸ್ಟಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ದಯವಿಟ್ಟು ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ರೆಸಿಪೀಸ್ಗಳನ್ನ ಸುಮಾರಷ್ಟು ಶೇರ್ ಮಾಡ್ತೀನಿ ನೆಕ್ಸ್ಟು ಕೂಡ. ಈಗ ಒಂದು 2 ರೆಸಿಪೀಸ್ಗಳನ್ನ ಹಾಕಿದ್ದೀನಿ ಆ ಚಾನಲಲ್ಲಿ. ಇನ್ನೊಂದು ಡೈಲಿ ಅಪ್ಡೇಟ್ಗಳನ್ನ ಹಾಕ್ತಾ ಇರ್ತೀನಿ. ಒಂದು ಡೈಲಿ ಒಂದು ರೆಸಿಪೀಸ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ, ಈ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಇಲ್ಲಾಂದರೆ ಬೇಡ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತು ನೋಡಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಲವ್ ಯು ಗೈಸ್.